ಎಲ್ಲರಿಗೂ ನಮಸ್ಕಾರ. ಸನ್ಮಾನೀಯ ಅಧ್ಯಕ್ಷ ಮಹೋದಯರೇ, ವೇದಿಕೆ ಮೇಲಿರೋ ಗಣ್ಯ ಜನರೇ, ನನ್ನ ಅಕ್ಕಂದ್ರೆ, ತಂಗೆಂದ್ರೆ, ಅಣ್ಣಂದ್ರೆ, ತಮ್ಮಂದ್ರೆ, ನನಗೆ ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ಮಾನದ ಡಾಕ್ಟರೇಟ್ ಕೊಟ್ಟು ಸನ್ಮಾನ ಮಾಡಲಿಕ್ಕೆ ಕರೆದಾಗ ಸುವರ್ಣಸೌಧದಾಗ ಒಂದಿಷ್ಟು ದೊಡ್ಡ ನನಗೆ ವಜ್ಜೆ ಹೋಗುದಂತ ಮಾಲೆ ಹಾಕಿದ್ರು. ತಲೆ ಮೇಲೆ ಏನೋ ಇಡ್ಲಿಕ್ಕೆ ರಾಜ್ಪಾಲರು ಬಂದಾಗ ನಾನು ಅವ್ರಿಗೆ ನಮ್ರದಿಂದ ಹೇಳಿದೆ, ಬೇಡರಿ ಅಂತ ಹೇಳಿ ಕಳಿಸಿ. ಆದರೆ ಒಂದು 5 ನಿಮಿಷ ಮಾತಾಡ್ಲಿಕ್ಕೆ ಕೊಡ್ತಾರಂತ ಅಪೇಕ್ಷೆ ಇಟ್ಕೊಂಡವ್ಗೆ ನನಗೆ ಬಹಳ ನಿರಾಶೆ ಆಯಿತು. ಯಾಕಂದರೆ ಸಮಯದ ಕಮ್ಮಿ ಇರಬಹುದು. ಆವಾಗ ನಾನು ಡಾಕ್ಟರ್ ಅಶೋಕಣ್ಣ ದಿಸದವ್ರ ಕಡೆ ನಾನು ನೋಡುವಾಗ, ಇಲ್ಲೋ ನೀನೊಮ್ಮೆ ಕರೆಸ್ತೀನಿ ತಗೋ ಅಂತ ಹೇಳಿ ಕರೆಸು ಮಾತು ಕೊಟ್ಟಿದ್ರು. ಆ ಮಾತನ್ನು ಇಟ್ಕೊಂಡು ಇವತ್ತು ನಾನು ಕರೆಸ್ತಾರೆ. ಅವ್ರಿಗೆ ಶತಶಃ ಪ್ರಣಾಮಗಳು ಹೇಳಿ, ನನಗೆ ಕೊಟ್ಟ ಅವಧಿದಾಗ ನನಗೆ ಎಷ್ಟು ಹೇಳಲಿಕ್ಕಾಗ್ತದೆ ಸಾಧ್ಯ ಅಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಲಿಕ್ಕೆ ಬಹಳ ಅದ, ಆದರೆ ಕೊಟ್ಟ ಸಮಯದಾಗ ನೇರವಾಗಿ ಕೆಲವು ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. 1970 ಪರಮ ಪೂಜ್ಯ ಸಾನಿ ಗುರುಜಿಯವರು ಕಡೆಯಿಂದ ಸಮಾಜ ಸೇವೆ ಪ್ರೇರಣೆ ತಗೊಂಡು ನಾನು ಹಳ್ಳಿಗೆ ಹೋದೆ. ಸಾನಿ ಗುರುಜಿಯವರು ಹೇಳಿದರು, ಇಲ್ಲ ಸ್ವರಾಜ್ಯ ಬಂದದ, ಈಗ ಸ್ವರಾಜ್ಯ ಆಗ್ಬೇಕಾಗಿದೆ. ಏನ್ ಬಂದದ? ಸ್ವರಾಜ್ಯ ಬಂದದ. ಏನಾಗ್ಬೇಕಾಗಿದೆ? ಸ್ವರಾಜ್ಯ ಆಗ್ಬೇಕಾಗಿದೆ. ಸ್ವರಾಜ್ಯ ಆಗ್ಬೇಕಾದ್ರ ಎಲ್ಲರೂ ಕಲಿಬೇಕು. ಏನ್ ಮಾಡ್ಬೇಕು? ಕಲಿಬೇಕು. ಮತ್ತೆ ಕಲಿತು ಏನ್ ಮಾಡ್ಬೇಕು? ಕಲಿತು ಏನ್ ಮಾಡ್ಬೇಕು? ಇಬ್ರು ವಯಸ್ಸು ಬಂದರು ಲಗ್ನ ಆಗ್ತಾರೆ, ಆಗಬೇಕು. ಅದ್ರ ನಗುವಂತ ಮಾತೇನಿಲ್ಲ. ಮೊದ್ಲಿನ ರಾತ್ರಿನೇ ಅಕ್ಕ ಕೇಳ್ತಾಳ, ಏನ್ರಿ ಲಗ್ನಂತೂ ಆಗ್ಯದ, ಮಗುವಂತೂ ಆಗೋದು, ಯಾವ ಸಾಲಿ ಕಳ್ಸೋಣ? ಅಣ್ಣ ಹೇಳ್ತಾನ, ಬೆಳಗಾವದಾಗ ಅಷ್ಟೇ ಅಲ್ಲ, ಬೆಳಗಾವ್ ಸುತ್ತಮುತ್ತ ಇರೋ ಯಾವ ಹೆಚ್ಚು ಫೀ ತಗೊಂಡು ಇಂಗ್ಲಿಷ್ ಸಾಲಿ ಕಲಿಸ್ತದಲ್ಲ ಆ ಸಾಲಿ ಕಳ್ಸೋಣ. ಯಾಕಂದ್ರ ಪರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ಬೇಕಾಗ್ಯದ. ಅವಾಗಂತಾಳ, ಬಹಳ ರೊಕ್ಕ ಬೇಕ್ರಿ. ಅವ್ರ ಅಣ್ಣ ಹೇಳ್ತಾನ, ನೀ ಯಾಕೆ ಕಾಳಜಿ ಮಾಡ್ತಿ? ಒಂದು ಲಕ್ಷ ರೂಪಾಯಿ ಪಗಾರ ಅದ ನಂಗ. ಎಷ್ಟದ? ಅಷ್ಟು ಸಾಲದಿರ ಟೇಬಲ್ ಮೇಲೆ ತಗೋತೀನಿ. ಸರ್ಕಾರ ಬಂದಿ ಹಾಕಿದ್ರ ಟೇಬಲ್ ಕೆಳಗಿಂದ ತಗೋತೀನಿ. ಇದು ನಮ್ಮ ಕಲಿತವ್ರದು ಕಥೆ. ನಿಮಗೂ ಅದೇ, ನಂದು ಅದೇ. ಯಾಕಂದ್ರೆ ನಾನು ನಿಮ್ಮ ಮನೆಯಲ್ಲೇ ಹತ್ತಿದ್ದೇನೆ. ಇಷ್ಟೆಲ್ಲಾನು ಇರುವಾಗೆ ಸಾನಿ ಗುರೂಜಿಯವರ ಪ್ರತಿಮೆ ಮುಂದೆ ನಿಂತು, ಗುರುಗಳ ನಾ ಸಾಯೋ ತನಕ ಸಮಾಜ ಸೇವಾ ಮಾಡ್ತೀನಿ ಅಂತ ಪ್ರತಿಜ್ಞಾ ತಗೊಂಡೆ. ಅವಾಗ ಹೇಳಿದೆ, ನೀವು ಯಾಕೂ ಆತ್ಮಹತ್ಯೆ ಮಾಡಿದ್ರಿ ನಂಗೆ ಗೊತ್ತಿಲ್ಲ,
ನೀವು ನಮಗ ಬೇಕಾಗಿದ್ರಿ, ಇನ್ನ ಬೇಕಾಗಿದ್ರಿ, ಆದ್ರೂ ಆತ್ಮಹತ್ಯೆ ಮಾಡಿ ಬಹಳ ದೊಡ್ಡ ನುಕ್ಸಾನ ಮಾಡಿದ್ರಿ. ನನಗೆ ಏನೇ ಬಂದ್ರೂ ನಾ ನಿಮ್ಮಂಗ ಆತ್ಮಹತ್ಯೆ ಮಾಡವಲ್ಲ ಅಂಥೇಳಿ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. 1970 ಬಹಳ ಹುಮ್ಮಸ್ಸಿಂದ ಹುರುಪಿನಿಂದ ಒಂದು ಹಳ್ಳಿಗೆ ಹೋಗಿ ಇಲ್ಲ ಈಗ ಸಾನೆ ಗುರುಜಿಯವ್ರ ಜೊತೆ ನನಗೆ ಸಮಾಜ ಸೇವಾ ಮಾಡ್ಲಿಕ್ಕೆ ಬೇಕಂತ ಕೆಲಸ ಅಂತ ಹೋಗಿ ಅಲ್ಲಿ ನೋಡುವಾಗ ಮೊದಲ ನೋಡುವಾಗ ಜೋಪಡಿಗಳು, ಹುಲ್ಲಿನ ಜೋಪಡಿಗಳು, ಗೌಡದ ಒಂದೇ ಮನೆ, ಮಣ್ಣಿಂದು ಹಂಚಿಂದು ಸಾಲಿ ಇತ್ತು ಪಕ್ಕದ. ಅದು ಸಾಲಿ ದನದ ಸಾಲಿ ಆಗಿತ್ತು, ಮಾಸ್ತರೇ ಇಲ್ಲ. ಇದು ಸರ್ಕಾರ ವ್ಯಾಖ್ಯೆ ಮಾಡ್ಲಿಕ್ಕೆ ಹೋದ್ರೆ ಪುಟ ಸಾಲ ಹಾಕಿಲ್ಲ. ಸ್ವರಾಜ್ ಬಂದು 33 ವರ್ಷ ಆಗಿತ್ತು, ಸಾಲಿ ನಿಮುಣಕ ಆಗ್ಯದ, ಮಾಸ್ತರ್ ಪಗಾರ ತಗೊಳ್ತಾನೆ, ಮಕ್ಕಳು ಆ ಕಡೆ ಈ ಕಡೆ ಅಡ್ಡಾಡ್ತಾವ, ದನ ಕರುಗಳು ಬಂದು ಸಾಲಿ ಕಲಿಯತಾವ. ಕಲ್ತವ್ರ ಕತಿ ಎತ್ತಿ ಹೇಳಿ ಬೇಡ. ಹಂಗ ಒಂದ್ ಊರಾಗ ರಾತ್ರಿ ಶಾಲಿ ಮಾಡ್ತಿದ್ದೆ. ಒಂದ್ ದಿವಸ ರಾತ್ರಿ ಶಾಲಿ ಮಾಡಿ ರಾತ್ರಿ ಬರುವಾಗ ಕಟ್ಟಂಬಾವಿ ಊರ ಹತ್ತಿರ ಕುಡಿ ನೀರಿನ ಬಾವಿ, 8 ಫೂಟನೇ ಆಳ. ಅದೇನೋ ಜರಿ ಇದ್ದಿದ್ದು, ಆಮೇಲೆ ಈ ಕಲ್ಲು ಕಟ್ಟಿ ಬಾವಿ ಅಂತ ಕರಿತಿದ್ರು, ಆದ್ರೆ ಅದು ಜರಿ ನೀನು ಇತ್ತು. ರಾತ್ರಿ 10-11 ಗಂಟೆಗೆ ಹೋಗುವಾಗ ಆ ಬಾವಿ ಒಳಗ ಬೆಳಕು ಕಾಣಿತು. ಆಶ್ಚರ್ಯದಿಂದ ನೋಡ್ತೇನೆ, ಕೈ ಒಳಗೆ ಚಿಮಣಿ ಅದ, ಕೊಳಪ ಅದ, ವಾಟ್ಕೆ ಅದ. ಆ ಹೆಣ್ಮಗಳು ವಾಟ್ಕೆಯಲ್ಲಿ ನೀರು ತುಂಬ್ತಾಳೆ. ಬಾವಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಹೋದೆ, ಹೆದರ್ತಾ ಹೋದೆ. ಅಕ್ಕ ಈಗ ಯಾಕ್ರಿ? ಅಕ್ಕ ಹೇಳ್ತಾಳ, ಅಪ್ಪ ಈ ಬಾವಿಗೆ ಈ ತಿಂಗಳದಾಗ ನೀರು ಕಮ್ಮಿ ಆಗ್ತದೆ. ಊರನವರು ನಿಯಮ ಮಾಡಿ ಒಬ್ಬೊಬ್ಬರಿಗೆ 2 ಕೊಡಪ ನೀರು ತಗೊಳ್ಳಿಕ್ಕೆ ಒಂದು ನಿಯಮ ಮಾಡ್ಯಾರ. ನನ್ನ ಪಾಳಿ ಈಗ ಬಂದ. ಸ್ವರಾಜ್ಯ ಬಂದದ. ಆದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇನ್ನೂ ಇಲ್ಲ, ಇರ್ಲಿಕ್ಕೆ ಮನಿ ಇಲ್ಲ. ಊಟ ಮಾಡೋಣಂದ್ರ 2 ಹೊತ್ತು ಊಟ ಇಲ್ಲ. ಹಗಲಿ ದುಡಿದುಕೊಂಡು ಬರುವಾಗ ರಾಗಿನೋ ಭತ್ತನೋ ತಗೊಂಡ್ಬಂದು ಕುಟ್ಟಿ ತೌಡು ತೆಗಿದನ ರೊಟ್ಟಿ ಮಾಡಿ ನಿನಗರ್ಧ ಮತ್ತೆ ನನಗ ಉಳಿದರೆ ಚೌಕ ಅಂತ ಹೇಳಿ ಕಾಸು ಜೀವನ ನಡೆಸುವ ಸಮಾಜ. ಆ ವ್ಯವಸ್ಥೆ ನೋಡಿ, ಆ ಅಕ್ಕವ್ರು ನೀರು ತುಂಬೋದು ನೋಡಿ ನಾನು ಬಹಳ ಭಯಭೀತ ಆದೆ. ಹೆಂಗಾಗೋದು? ಆಮೇಲೆ ಒಂದು ಸ್ವಲ್ಪ ಆಳವಾಗಿ ಹೋಗಿ ಎಲ್ಲ ವಿಚಾರ ಮಾಡುವಾಗ ಏನು ಮಾಡ್ಲಿಕ್ಕೆ ಬಂದಿತ್ತು ಅಂತ ಹೇಳಿ ಕೆಲವು ಮಿತ್ರರ ಕಡೆ ಹೋಗಿ ನಾ ಕೇಳಿದಾಗ, ಇಲ್ರಿ ಇನ್ನವರೆಗೆ ಯಾರು ಬಂದಿಲ್ಲ ನೋಡ್ರಿ, ನಮ್ಮ ಕಡೆ ಯಾರೂ ಬಂದಿಲ್ಲ. ಇಲ್ಲ ನಾವು ಹೋಗೋಣ, मोहम्मद के पास माउंटेन नहीं तो माउंटेन के पास मोहम्मद, ನಾವು ಹೋಗೋಣ ಅಂತ ಹೇಳಿ ಒಂದು 10-20 ಜನ ತಗೊಂಡು ಒಂದು ಸ್ವಲ್ಪ ನಾನು ಬೆಳಗಾವಿಗೆ ಸಂಪರ್ಕ ಇಟ್ಕೊಂಡು ಇರೋದ್ರಿಂದ ಒಂದು ಇಲ್ಲಿ ಆಫೀಸ್ ಅನ್ನೋದು ಇರ್ತದ, ಅಲ್ಲಿ ಇರ್ತಾರಂತ ಜಿಲ್ಲಾ ಅಧಿಕಾರಿ. ಯಾರು? ಜಿಲ್ಲಾ ಅಧಿಕಾರಿ ಇರ್ತಾರಂತೆ. ಅವರೇ ನಮ್ದು ಉದ್ಧಾರ ಮಾಡವ್ರಂತೆ. ಅವ್ರ ಕಡೆ ನಾವು ಹೋಗೋಣ ಅಂತ ಹೇಳಿ ನಾ ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋದ್ವಿ.
ಹೇಳಿ ಆಯ್ತು. ಹಾ ಆಯ್ತು ಮಾಡ್ತೀನಿ, ಇಂದ ತಿಳಿಸ್ತೇನೆ, ಬೆಂಗಳೂರಿಗೆ ಇಂದ ಮಿನಿಸ್ಟರ್ಗೆ ತಿಳಿಸ್ತೇನೆ. ತಿಳಿಸಿದ್ರು ಎಲ್ಲೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಯಾರೂ ಬರಲಿಲ್ಲ. 15-20 ದಿವಸ ತಿಂಗಳು ನೋಡ್ಕೊಂಡ ನಂತರ ಊರ ಜನರಿಗೆ ಒಂದು ಸ್ವಲ್ಪ ಪ್ರಜ್ಞೆ ಬಂದಿತ್ತು. ಅವ್ರಂತಾರ, ಇಲ್ಲ ಈಗ ನಾವು DC ಆಫೀಸ್ಗೆ ಕೊಡಪ ಮೋರ್ಚಾ ತಗೊಂಡು ಹೋಗೋಣ. ಕೊಡಪ ಮೋರ್ಚಾ ಆಯ್ತು, ಮುಂದೇನು ಏನು ಇಲ್ಲ. ಹಿಂಗೆ ಇದೆಲ್ಲ ಪರಿಸ್ಥಿತಿ ನೋಡಿ ಆ ಊರಾಗ ನಾ ಇರುವಾಗ ನನಗೆ ಸಾಕಷ್ಟು ದುಃಖ ಆಗ್ತಿತ್ತು. ಅಷ್ಟರದಾಗೆ ಒಂದು ದಿವಸ ನಾನು ದಾರಿಲೇ ಹೋಗುವಾಗ ಒಬ್ಬರ ಅಕ್ಕ ಕರೀತಾರ, ಶಿವಾಜಿ ಇಲ್ಲಿ ಬಾ. ಯಾಕ್ರಿ ಅಕ್ಕ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಶಿವಾಜಿ ನೋಡು, ನನ್ನ ಮಗ ಈಗ 25 ವರ್ಷನ ಆಗ್ಯಾನ. ನಾವು ಹೆಣ್ಣು ಕೇಳಲಿಕ್ಕೆ ಹೋದ್ರೆ ಅವ್ರಂತಾರ, ಆ ನೀರು ಇರಿದು ಊರಾಗ ಹೆಣ್ಣನ್ನು ಕೊಟ್ಟು ನೀರು ತರಕ್ ಹೋಗಿ ಬಾವ್ಯಾಗ ಬಿದ್ದ ಸಾಯೋಕ್ಕಿಂತ ಅಕ್ಕಿ ನಮ್ಮ ಮನೆ ಒಳಗಿದ್ರು ನಡೀತದ ಅಂತ ಹೇಳಿ ಅಂತಿದ್ದಾರೆ. ಹೆಂಗೋ ಶಿವಾಜಿ, ಹೆಣ್ಮಗಳ ದುಃಖ ಕಷ್ಟ ನನ್ನಂತವು ಅಲ್ಲೇ ಪ್ರಾಣ ಕೊಟ್ಟರೂ ಬಗೆಹರಿಯುವಂತ ಪರಿಸ್ಥಿತಿ ಇರಲಿಲ್ಲ. ಆದರೆ ನಾವು ಮನುಷ್ಯ ಅಂತ ಹೇಳಿ ಕೆಲಸ ಅನ್ಬೇಕ, ಆಗಲಿ ಆಗದೇ ಇರಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಕೆಲಸ. ನಾನು ಆ ಕಡೆ ಈ ಕಡೆ ಸುತ್ತಾಡುವಾಗ ಮೇಧಾತಾಯಿ ಪಾಟ್ಕರ್ ಅವರು ಗೆಳತಿಯಾದ ವಿದ್ಯಾತಾಯಿ ಪಟವರ್ಧರರು ಒಂದು ಉತ್ತಮ ಪರ್ಯಾಯಿ ಶಿಕ್ಷಣ ವ್ಯವಸ್ಥೆಯ ಒಂದು ಸಂಸ್ಥೆ ನಡೆಸ್ತಾರೆ. ಅವ್ರದ್ದು ಒಂದು ಪತ್ರ ಬಂತು, 3 ಸಾಲ ಇತ್ತು, 3 ಸಾಲ. ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಆದರೂ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನಿತ್ತು? ए शिवाजी कशाला रे ऊर बडवतोस, पाणी पाणी म्हणून जा अण्णा हजारेकडे. ಅಕ್ಕ ಹೇಳ್ತಾಳ, ಯಾಕೋ ಬಡ್ಕೊಳತಿ, ಅಣ್ಣಾ ಹಜಾರೆ ಅವರು ಅಹಮದ್ನಗರ ಜಿಲ್ಲೆದಾಗ ಅತಿ ಕಡಿಮೆ ನೀರು ಬೀಳುವಲ್ಲೇ ಒಂದು ಒಂದು ಇದ ಸೃಷ್ಟಿ ನಿರ್ಮಾಣ ಮಾಡ್ಯಾರ. ಹೊಳಿತು 30 ಹೆಣ್ಮಕ್ಳನ್ನ ಕರ್ಕೊಂಡು ಹೋದೆ. ನೋಡ್ಕೊಂಡು ಅವ್ರಂದ್ರು, ನಾವು ಹೋದಾಗ ಕೈಲೇ ನೀರು ಬಾವಿಗೆ ಕೈಲೇ ನೀರು ತಗೊಳಂಗ ನೀರು ಬಂದಿದ್ದಿತ್ತು. ಆಯ್ತು ಮಾಡ್ಲಿದ್ರೆ ಆಗ್ತದ ಅಂತ ಕೆಲಸ ಅಂತ ಒಂದು ಇದಾಯ್ತು. ಆದ್ರೆ ಹೆಣ್ಮಕ್ಳು ಹೋಗಿ ಬಂದ್ರೆ ಹೆಣ್ಮಕ್ಳು ಮಾಡ್ತೇನಂದ್ರೂ ನಾವೆಲ್ಲ ಗಂಡು ಮಕ್ಕಳು ಬಿಡ್ಲಿಕ್ಕೆ ಶಕ್ತಿ ಇಲ್ಲ ಅಂತೇಳಿ ಅವ್ರನ್ನೂ ತಗೊಂಡು ಹೋಗ್ಬೇಕಾಯ್ತು. ಅವರು ಅಂದ್ರು, ಆದ್ರೆ ಊರವ್ರು ಒಪ್ಪಿದ್ರು, ಹಿಂಗೆ ಆಗ್ಲಿಕ್ಕೇನೆ ಬೇಕು, ಹಿಂಗೇನು ಆದ್ರೆ ನೀರಿನ ಸಮಸ್ಯೆ ಬಗೆಹರಿಯೋದು ಅಂತ ಕೆಲಸ ಅಂತ ಅನ್ನೋದು ಎಲ್ಲರೂ ಮಾತಾಡುವಾಗ ಕೊನೆಗಾರು ನಾನಾ ಇನ್ನು ಹೆಂಗರೆ ಮಾಡಿ ಇಲ್ಲಿಯ ರಾಳೆಗಣ ಸಿಂಧಿಯಲ್ಲಿ ಆಗಿದ್ದು ಜಲಾನಯನ ಪ್ರದೇಶ ಅಭಿವೃದ್ಧಿಯ ಪ್ರಕಲ್ಪವನ್ನು ಈ ಕಟ್ಟಂಬಾವಿಗೆ ನಡೆಸಿದ್ರೇ ಈ ಊರು ಇಲ್ಲಿ ಉಳಿಯೋದು. ಇದರ ಅಕ್ಕ ಅವ್ರು ಹೇಳಿದಂಗ ಹೆಣ್ಣನ್ನು ಕೊಡದಿದ್ರೆ ಈ ಊರು ಒಂದ್ ದಿವಸ ಹೋಗೋದು. ಅವಾಗ ನಾನು ಜನಜಾಣ ಸಂಸ್ಥೆಯ ಕಾರ್ಯಕರ್ತ ಆಗಿದ್ದೆ. ಇಡೀ ರಾತ್ರಿಗಳಲ್ಲಿ ನಾನು ನಿದ್ದೆ ಬರಲಿಲ್ಲ. ಬೆಳಗ್ಗೆ ಎದ್ದೆ, 6 ಗಂಟೆಗೆ ಬಸ್ ಹಿಡಿದು ಜನಜಾಣ ಆಫೀಸ್ಗೆ ಹೋದೆ. ಹೋಗಿ ಪಾಯರಿ ಮೇಲೆ ಕುಂತಿದ್ದೆ. ಡೈರೆಕ್ಟರ್ ಬಂದರು, ಮುಖ ಸಪ್ಪು ಮಾಡಿದರು. ಇದು ಪಿಡ, ಇದೇನೋ ತಗೊಂಡೇ ಬಂದದೆ. ಒಳ ಕರೀಲಿಲ್ಲ. ನಾನೇ ಹೋದೆ, ಮುಂದೆ ಕುಂತೆ. ಫಾದರ್, ನಮ್ಮದು ಸ್ವಯಂ ಸೇವಿ ಸಂಸ್ಥಾ ಅಂತ ಹೇಳಿ ರಿಜಿಸ್ಟರ್ ಆಗಿದ್ದಾರೆ. ಸಮಾಜಕ್ಕೆ ಬರುವ ಕಷ್ಟಗಳನ್ನು ನಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಪ್ರತಿಜ್ಞೆ ತೊಟ್ಟ ಈ ಜನಜಾಗರಣು ಇವತ್ತಿನ ದಿವಸ ಕಟ್ಟಂಬಾವಿ ಹೆಣ್ಣು ಮಕ್ಕಳ ಮೇಲೆ ಬಂದಿದ್ದು
ಕಷ್ಟ ಏನಂತಂದ್ರೆ ಅಲ್ಲಿ ಅವ್ರಿಗೆ ಇನ್ನು ಈ ನಂತರ ನೀರಿನ ದುರಂತ ಕಾರಣಕ್ಕ ಇರಲಿಕ್ಕೆ ಆಗೋದಿಲ್ಲ. ಅವಾಗ ಅವರು ಅಲ್ಲಿ ಊರಾಗನೇ ಉಳ್ಕೊಂಡು ಅವರು ತಮ್ಮ ಜೀವನ ಮಾಡಬೇಕಾದ್ರೆ ನೀರಿನ ಸಮಸ್ಯೆ ಬಗೆಹರಿಸುವ ಪ್ರಾಧಾನ್ಯತೆ ಜನಜಾಗರಣ ಸಂಸ್ಥೆಗೆ ಕೊಡಬೇಕಾಗಿದೆ. ಇದೆಲ್ಲ ಖರೇದಳು. ರೊಕ್ಕ ಎಲ್ಲಿಂದ? ನಾಂದ್ರೆ ರಾತ್ರಿ ಶಾಲೆ ನಡೆಸಲಿಕ್ಕೆ ರೊಕ್ಕ ಬಂದು, ಬಾಲೋಡಿ ನಡೆಸಲಿಕ್ಕೆ ರೊಕ್ಕ ಬಂದು, ಕುರುಬರ ಒಳಗೆ ಕೆಲಸ ಮಾಡ್ಲಿಕ್ಕೆ ರೊಕ್ಕ ಬಂದು, ಕಟ್ಟಂಬಾಯಿ ಹೆಣ್ಮಕ್ಕಳ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಏನೇ ಮಾಡಿ ನಿಮ್ಗೆ ರೊಕ್ಕ ತರಲಿಕ್ಕೇನೆ ಬೇಕು. ಇಲ್ಲಾದ್ರೆ ನಡೀರಿ, ನೀವು ನಾನು ಸ್ಥಾಪನೆ ಮಾಡಿದ ಜನಜನ ಸಂಸ್ಥೆಯ ಬೋರ್ಡನ್ನು ತೆಗೆದು ಒಳಗಿಟ್ಟ ಇವತ್ತು ನಾನು ಹೋಗಿಬಿಡ್ತೀನಿ ಅಂತ ಕೆಸು ಗಟ್ಟಿಯಾಗಿ ಸ್ವಲ್ಪ ಸಿಟ್ಟಲ್ಲಿ ಹೇಳಿದೆ. ಅವಾಗ ಫಾದರ್ ಹೇಳ್ತಾರ, ಒಂದು ಬಾ ಅಂದ್ರ ನೀ ಬರ್ಕೊಂಬ. ನಾವು ಅಂದೆ ಧೈರ್ಯದಿಂದ ಬರದೆ ಕುಂತ. ಅಲ್ಲಿ ಎಲ್ಲ ನೋಡಿ ಬಂದಿದ್ದು, ನಮ್ಮ ಪರಿಸರ ಎಲ್ಲ ನೋಡಿದ್ದು, ಜಲಾನಯ ಪ್ರದೇಶ ಅಭಿವೃದ್ಧಿ ಯೋಜನೆ ಸಲುವಾಗಿ ನಾವು ಏನೇನು ಮಾಡ್ಬೇಕನ್ನೋದು ನನ್ನ ಅಲ್ಪ ಸ್ವಲ್ಪ ಬುದ್ಧಿಗೆ ಬಂದಾಗ ನಾ ಎಲ್ಲ ಮರಾಠಿದಾಗ ಬರೆದು ಕೊಟ್ಟೆ. ಫಾದರ್ ಅವರು ಅದನ್ನ ಇಂಗ್ಲಿಷ್ ಮಾಡಿ ಅವಾಗನೇ 1-8-10 ದಿವಸನಾಗೆ ಅವ್ರಿಗೆ ಜರ್ಮನಿಗೆ ಹೋಗೋ ಅವಕಾಶ ಬಂದಿತ್ತು. ಆ ಪ್ರಕಲ್ಪನು ಕಟ್ಟನ್ ಬಾವಿಯ ದುರಂತದ ಸಂದರ್ಭದಾಗಿಂದ ಪ್ರಕಲ್ಪ ತಗೊಂಡೋಗಿ ಒಂದ್ ದಿವಸ ಪ್ರಾರ್ಥನೆ ಮಾಡಿ ಬರುವಾಗ ಆದರೂ ಅವ್ರ ಮುಂದೆ ಹೇಳ್ತಾರೆ, ನೋಡ್ರಿ ಭಾರತ ದೇಶನಾಗ ಒಂದು ಹಳ್ಳಿ ಒಳಗ ನೀರಿನ ಸಮಸ್ಯೆ ಸಲುವಾಗಿ ಹೆಣ್ಮಕ್ಳದು ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ಅಂತಂದಾಗ ಒಬ್ಬರು ರುಡಾಲಪ್ಪಣ್ಣವರು ಮುಂದೆ ಬಂದು ಕೊಡ್ರಿ ನನಗೆ ಅಂತ ಹೇಳ್ತಾರೆ. ಪ್ರಕಲ್ಪ ತಗೊಳ್ತಾರೆ. 10 ದಿವಸನಾಗ 10 ಲಕ್ಷ ರೂಪಾಯಿ ಕಳಿಸುವ ವ್ಯವಸ್ಥೆ ಮಾಡಿ ಫಾದರ್ಗೆ ಹೇಳ್ತಾರ. ಫಾದರ್ ಅವ್ರು ನನ್ನ ಕರೆದ್ರು, ಈ ವಿಷಯ ಹೇಳಿದ್ರು, ಸಂತೋಷ ಅಂತ ಆಯ್ತು. ಅದರ ಜೊತೆ ಮತ್ತೆ ನನಗೆ ಚಿಂತೆನೂ ಇತ್ತು. ಇಷ್ಟು ರೊಕ್ಕ ತಗೊಂಡು ಸರಿಯಾಗಿ ಬಳಸಲಿಕ್ಕೆ ನನ್ನ ಕಡೆ ಅಷ್ಟು ಶಕ್ತಿ ಅದನ್ನು ಇಲ್ಲೋ, ನಾ ಅಷ್ಟಕ್ಕೆ ಅದಕ್ಕೆ ನಾ ಯೋಗ್ಯ ಅದೇನೇ ಇಲ್ಲೋ ಅಂತ ಕೆಲಸ ಅಂತ ಅನ್ನೋದು ಆತ್ಮಚಿಂತನ ಮಾಡಿ ಹೇಳೋಣ ಅಂತ ಅನ್ನಕ ಒಂದು ಸ್ವಲ್ಪ 8 ದಿವಸ ಹೋದಾಗ ಪುನಃ ಕೇಳ್ತಾರೆ. ಫಾದರ್ ಹೇಳ್ತಾರ, ನೀವು ಆ ಶಿವಾಜಿ ಅನ್ನತ್ತೀರಿ, ಅವನು ಶಿವಾಜಿ ಉತ್ತರನೇ ಹೇಳಲಿಕ್ಕೆ ಅವಾಗ ಈ ವಿಷಯ ನನಗೆ ಹೇಳಿದ ನಂತರ ಒಂದು ಚಿಠಿ ಬರೀತಾರೆ ರುಡಾಲ್ಫ್ ಅವರು ಜರ್ಮನ್ದಿಂದ. ಶಿವಾಜಿ ಇದನ್ನ ಭಿಕ್ಷಾ ಕೊಡಾಕತ್ತೀವಿ. ನಾವು ಯುರೋಪದವರು ನಿಮ್ಮ ದೇಶನಾಗ ವಸಾಹತು ಮಾಡಿ ನಿಮ್ಮನ್ನು ಸುಡುಗಿ ಮಾಡಿ ಸಂಪತ್ತನ್ನು ತಂದು ಔದ್ಯೋಗಿಕ ಕ್ರಾಂತಿ ಮಾಡಿ ಇವತ್ತು ಇಡೀ ಜಗತ್ತಿನಾಗ ಏನು ಒಂದು ಗ್ಲೋಬಲ್ ವಾರ್ಮಿಂಗ್ ಒಂದು ಏನು ಶುರುವಾಗ್ಯದ, ಹವಾ ಪ್ರದೂಷಿತ ಆಗೋದು ಮತ್ತು ನೀರಿನ ಜಲ ಅಂತರ ಕೆಳಗೆ ಹೋಗೋ ಒಂದು ಏನು ಶುರುವಾಗಿದೆ, ಅದಕ್ಕೆ ನಾವೇ ಕಾರಣೀಭೂತದೇವೆ. ನಾನಿಲ್ಲರೂ ನನ್ನ ಅಜ್ಜ ಮುತ್ತಜ್ಜ ಅವರು ಇದ್ದರೆ ಅವರು ಮಾಡಿದ ತಪ್ಪಕ್ಕೆ ಪಶ್ಚಾತ್ತಾಪ ಅಂತ ಹೇಳಿ ಈ ಊರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಿನಗೆ ರೊಕ್ಕ ಕೂಡು ಮಾಡಿ ಕೊಡ್ತಿದ್ದೀನಿ, ನಾ ಏನಂತ ದೊಡ್ಡ ಶ್ರೀಮಂತಿಲ್ಲ ಅಂತ ಹೇಳಿ ಚೀಟಿ ಬಂದ ನಂತರ ಓದಿದ ನಂತರ ನತಮಸ್ತಕಾಗಿ ಯಾರು ಆಯ್ತು ಕೆಲಸ ಶುರು ಮಾಡಿ. ನೀರು ಬರಬೇಕಾದ್ರೆ ಬಾವಿಗೆ ಅಣ್ಣ ಹಾಜರವರು ಸೂತ್ರ ಹೇಳಿದ್ರು. ಅದೇನಂದ್ರೆ ಮಳೆ ನೀರು ಬೀಳುವುದು ಒಂದು ಹನಿನೂ ಹಳ್ಳಕ್ಕೆ ಹೋಗುದನೆ, ಹೊಳಿಗೆ ಹೋಗುದನೆ, ಸಮುದ್ರಕ್ಕೆ ಹೋಗುದನೆ, ಅಲ್ಲೇ ಇಂಗಿಸ್ಲಿಕ್ಕೆ ಬೇಕು. ಅದು ಇಂಗಿಸಿದ್ರೆ ನೀರು ಬರೋದು ಅಂತ ಕೆಲಸ ಅಂತ ಅನ್ನೋದು ಹೇಳಿದ ಕಾರಣಕ್ಕೆ ಸರ್ವೆ ಮಾಡಿ ಸಮಾಂತರ ಚರಂಡಿಗಳನ್ನು ತೆಗೆದು, ಗುಡ್ಡು ಅಂದ್ರೆ ಏನ್ ಗುಡ್ಡು ಹೇಳಲಿಕ್ಕೆ ಅಷ್ಟೇ ಗುಡ್ಡು, ಅವೆಲ್ಲ ಬೋಳೆಲ್ಲ
ಟೇಕಡಿಗಳಾಗಿತ್ತು. ಎಲ್ಲ ಕಡೆ ಹೊಲ ಮಾಡಲಿಕ್ಕೆ ಗಿಡ ಕಡಿದು ಅವಾಗ ಸಮಾಂತರ ಚರಂಡಿಗಳು ತೆಗೆದು ಸಮಾಂತರ ಚರಂಡಿಗಳು ತಡಲಿಕ್ಕೆ ಊರಿಂದ ಕೆಲಸ ಮಾಡಲಿಕ್ಕೆ ಹೊರಗೆ ಹೋಗೋರ್ನು ಬೆಳೆಸಿ ಅವ್ರಿಗೇನೆ ಕೆಲಸ ಕೊಟ್ಟು 3 ವರ್ಷ ಚರಂಡಿ ತೆಗೆಯುವ ಕೆಲಸ ಮಾಡಿದರು. ಆ ನಂತರ ಇನ್ನು ಕೆರೆ ಮಾಡುವ ವಿಚಾರಕ್ಕೆ ಬಂದು ಮೀಟಿಂಗ್ ಮಾಡಿ ಎಲ್ಲರೂ ಇದ್ರಾಗ ಸಹಭಾಗಿಯಾಗಿ ನಾವು ಕೆಲಸ ಮಾಡೋಣ ಅಂತ ಕೆಲಸ ಮಾಡಲಿಕ್ಕೆ ಕೆರೆ ತೆಗಿಲಿಕ್ಕೆ ಶುರು ಮಾಡಿದ ನಂತರ 1.5 ವರ್ಷನಾಗ ಕೆರೆ ಒಂದು ಹಂತಕ್ಕೆ ಬಂತು. 12 ಫೂಟ್ ಆಗಿದ್ದಿತ್ತು. ಬೆಳಗಿಂದ ನಮ್ಮ ಗೆಳೆಯರು ಎಲ್ಲರೂ ಕೆಲಸಕ್ಕೆ ಹೋಗಿದ್ರು. ನಾನು ಕೆರೆ ದಂಡಿ ಮೇಲೆ ನಿಂತು ವಿಚಾರ ಮಾಡ್ತಿದ್ದೆ, ಇನ್ನು ಮುಂದೆ ಹೆಂಗೆ ಮಾಡೋದಂತೆ. ಅಷ್ಟರೊಳಗೆ ಒಬ್ಬ ಹುಡುಗ ಗುದ್ಲಿ ಹಾಕ್ತಾನ, ಗುದ್ಲಿ ತೆಗಿತಾನ, ನೀರ್ ಮೇಲೆ ಬರ್ತಾನೆ. ಕುಣಿತಾರೆ, ಅಂತಾರ ದಾದಾ ಈ ಕಡೆ ನೋಡ್ತೇನೆ ನೀರು. ನಾಂದೆ ಇದು ಜಲಾನಯನ ಪ್ರದೇಶ ಅಭಿವೃದ್ಧಿ ಈ ಸಂಕಲ್ಪನೆ 100 ಶಿಬಿರಗಳನ್ನು ತಗೊಂಡು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ತೆಗೆದು ತಿಳಿಸಿಕೊಡೋಣ ಅಂದ್ರೆ ತಿಳಿಲಿಕ್ಕೆ ಶಕ್ತಿ ಇರಲಿಲ್ಲ. ಆದ್ರೆ ಪ್ರತ್ಯಕ್ಷವಾಗಿ ಅವರು ಮಾಡುತ್ತಿದ್ದರಿಂದ ಒಬ್ಬ ಹುಡುಗ ಹೇಳ್ತಾನ, ಏನೋ ನಿಂಗೆ ತಿಳಿಯೋದಿಲ್ಲ, ಈ 3 ವರ್ಷ ಇವೆಲ್ಲ ತೆಗ್ದಲ್ಲ ಶಿವಾಜಿ, ಅದ್ರಾಗ ನೀರ್ ನಿಂತು ಹಿಂಗಿ ಅದು ಇಲ್ಲಿ ಬಂದೈತ್ ನೋಡು. ಜೂನ್ ಬಂತು, ಚೆನ್ನಾಗಿ ಮಳೆ ಬಂತು, ಕೆರೆ ತುಂಬಿತು, ಬಾವಿಗೆ ನೀರು ಬಂತು. ಆ ಕೆರೆ ತುಂಬಿದ್ದು ಇವತ್ತೂ ಬಿಸಿಲುಗಾಲದೂ ಅಡಿಸೋದಿಲ್ಲ, ಬಾವಿಗಂತೂ ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲದೇ ಈ 2 ವರ್ಷ 3 ವರ್ಷದಿಂದ ಮಳೆ ಕಮ್ಮಿ ಆದಾಗ ಕೆಲವು ಜನರ ಕಡೆ ಟ್ಯಾಂಕರ್ ಹಚ್ಚಿದ್ರು. ಆದರೆ ನಮ್ಮ ಕಟ್ಟಮಳವರು ಹೋಗಿ ಹೇಳ್ತಾರ, ನಮ್ಮ ಬಾವಿಗೆ ಬಂದು ನೀವು ನೀರು ತಗೊಂಡು ಹೋಗ್ರಿ. ಚರಂಡಿಗಳನ್ನು ತೆಗೆದು ಮಳೆ ನೀರು ನಿಂದಿರಿಸಿ ಇಂಗಿಸಿ ಮಣ್ಣಿನ ಬದುವೆಯನ್ನು ಮಾಡಿದ್ದಿತ್ತು. ಆ ಬದು ಮೇಲೆ ಇನ್ನೊಂದು ಕೆಲಸ ಮಾಡಬೇಕಾಗಿತ್ತು. ಅದೇನೆಂದ್ರೆ, ಒಂದಾನೊಂದು ಕಾಲದಾಗೆ ಗುಡದಾಗ ಗಿಡ ಇರುವಾಗ ಮಳೆ ಬಿದ್ದು ಬೇರಿನಿಂದ ನೀರಿನಿಸೋ ಕೆಲಸ ಸಹಜವಾಗಿ ಅದು ಮಾಡ್ತಿತ್ತು. ಗಿಡಗಳನ್ನು ಕಡಿದು ಹಾಕಿ ಗುಡ್ಡನ್ನು ನಾಶ ಮಾಡಿ ನೀರನ್ನು ನೇರವಾಗಿ ಮಣ್ಣು ಕೊಚ್ಕೊಂಡು ಹೋಗುವಂತ ವ್ಯವಸ್ಥೆ ಯಾರು ಮಾಡಿದ್ರು? ನಾವೇ. ಈ ಭಗವಂತ ಸೃಷ್ಟಿ ನಿರ್ಮಾಣ ಮಾಡುವಾಗ ಮೊದಲ ಕೀಟಾಣುಗಳನ್ನು, ವನಸ್ಪತಿಗಳನ್ನು, ಪ್ರಾಣಿಗಳನ್ನು ಇವನ್ನೆಲ್ಲಾನು ನಿರ್ಮಾಣ ಮಾಡಿದಂತ ಇತಿಹಾಸ ಹೇಳ್ತಾರೆ. ಆ ನಂತರ ತಂದಂತ ಯಾರನ್ನ ಈ 2 ಕಾಲ ಪ್ರಾಣಿನ ಮತ್ತ ಅಷ್ಟೇ ಅಲ್ಲದೇನೆ ಇಲ್ಲೇನೋ ಇಟ್ಟಾನಂತ. ಯಾಕ? ಸೃಷ್ಟಿಯ ನಿರ್ಮಾತ ಹೇಳ್ತಾನ, ಇವ್ರನ್ನೆಲ್ಲರನ್ನ ತಯಾರು ಮಾಡೀನಿ, ಈಗ ನಿನ್ನ ಜವಾಬ್ದಾರಿ ಇವ್ರನ್ನೆಲ್ಲರನ್ನು ಕಾಪಾಡಿಕೊಂಡು ಸೌಹಾರ್ದದಿಂದ ಎಲ್ಲರೂ ನೀವು ಬಾಳಲಿಕ್ಕೆ ನೀನು ಮುಂದಾಳತನ ತಗೋಬೇಕಂತೇಳಿ ಸೃಷ್ಟಿ ನಿರ್ಮಾತ ಅವರು ಹೇಳಿದ್ದು. ಇದು 100ಕ್ಕೆ 100 ಖರೆ ಇದ್ದನು. ಈ ಬುದ್ಧಿವಂತ ಮಾಡಿದ್ದೇನೆಂದ್ರೆ ತನ್ನ ಸ್ವಾರ್ಥ ಸಲುವಾಗಿ, ಚೈನಿ ಸಲುವಾಗಿ ಎಲ್ಲ ಸೃಷ್ಟಿ ನೀನು ನಂದೇ ಅಂತ ಹೇಳಿ ನಾಶ ಮಾಡೋ ಇತರಾಗ ಇವತ್ತೂ ಹಿಂದಿಲ್ಲ, ಇವತ್ತೂ ಎಲ್ಲರಿಗಿಂತ ಮುಂದಾದಾನೆ ತನ್ನ ಸ್ವಾರ್ಥ ಸಲುವಾಗಿ, ಪ್ರತಿಷ್ಠೆ ಸಲುವಾಗಿ. ಅವಾಗ ನಾವು ಏನು ಸೃಷ್ಟಿಯಾದ ಅದನ್ನು ನಷ್ಟ ಮಾಡಲಿಕ್ಕೆ ನಾವೇ ಎಲ್ಲರೂ ಅದೇವು ನಾವೆಲ್ಲರೂ ಕಾರಣೀಭೂತ ಇರುವಾಗ ನಾವೆಲ್ಲರೂ ಈ ಸೃಷ್ಟಿ ಬದಲಾಗಲಿ, ಜಾಗತಿಕ ತಾಪಮಾನ ಕಮ್ಮಿ ಆಗಲಿ, ಅದು ಅಂತ ಕೆಲಸ ಹೇಳಲಿಕ್ಕೆ ಇವತ್ತ ಪ್ರತ್ಯಕ್ಷವಾಗಿ ಭಗವಂತ ಬಂದರೂ ಅದು ಆಗ್ಲಿಕ್ಕೆ ಶಕ್ತಿಲ್ಲ. ನಿಮಗೆ ತಿಳ್ಕೊಂಡಿರ್ಬೇಕು, ನಮ್ಮ ಭಾರತ ದೇಶ ಪಂತಪ್ರಧಾನವರು ಅಮೇರಿಕೆ ರಾಷ್ಟ್ರಪತಿಯವರಿಗೆ ಕರೆದು ನಮ್ಮ ದೇಶನು ಸೃಷ್ಟಿಸುತ್ತಾರ ಅಂತನ್ನು ನೀವೇನಾರೇ ಒಂದು ಕಲ್ಪನೆ ಮಾಡಿದ್ರೆ ಅದನ್ನು ಯಾವ ಕಡೆಯಿಂದ ಆಗ್ಲಿಕ್ಕೆ ಶಕ್ತಿಲ್ಲ.
ಅದು ಆಗ್ಬೇಕಾದ್ರೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದನೇ ಆಗ್ಬೇಕಾಗ್ಯದ. ಇದೇ ಭಾವನೆ ಅವತ್ತು ನಾನು ಗಣಿಸಿದ್ದು. ಇವತ್ತು ನಾವು ಚರಂಡಿ ತೆಗೆದು ನಾಳೆ ಮತ್ತೆ ಮುಚ್ಚೋವು, ಆ ಮುಚ್ಚಿದ್ರು ನೀರು ಇದಕ್ಕೂ ಹಿಂಗಬೇಕಾದ್ರೆ ಭೂಮಿಗೆ ಹೋಗ್ಬೇಕಾದ್ರೆ ಅದು ಗಿಡ ಮರ ಹಚ್ಚಬೇಕು ಅಂತ ಕೆಲಸ ಅಂತ ಅನ್ನೋ ವಿಚಾರ ಮಾಡಿ 1 ವರ್ಷಕ್ಕೆ 30,000 ಸಸಿಗಳನ್ನು ನಿರ್ಮಾಣ ಮಾಡೋ ನರ್ಸರಿ ಮಾಡಿ ಗಿಡ ಹಚ್ಚಲಿಕ್ಕೆ ಶುರು ಮಾಡಿ 3 ಲಕ್ಷ ಅಷ್ಟು ಗಿಡ 4 ಊರಾಗ ಹಚ್ಚಿದೆ. ಬಂಬರ್ಗ, ಕಟ್ಟಣಬಾವಿ, ನಿಂಗನಟ್ಟಿ, ಗೋರಾಮಟ್ಟಿ 140 ಎಕರೆ ಇರುವ ಊರು. ಅಲ್ಲಿ 75% ಅಷ್ಟು ಭೂಮಿ ಮೇಲೆ ಇವತ್ತು ಗಿಡ ಅದಾವ. ಅವು ಎಲ್ಲ ಉತ್ಪನ್ನ ಕೊಡ್ತಿದ್ದಾವೆ. ಕಾರ್ಯಕ್ರಮ ಮುಗಿತ ಬಂದಾಗ ಹಂಗೆ ಇವು 4 ಊರಾಗ ಕೆರೆಗಳು ನಿರ್ಮಾಣ, ಹಳ್ಳದ ಮೇಲೆ ಗಲ್ಲಿ ಫ್ಲೆಕ್ಸು ಮತ್ತು ಬಾಂಧಗಳನ್ನು ಇವನು ಎಲ್ಲ ಹಾಕುವ ಕೆಲಸ ಎಷ್ಟು ಶಕ್ಯದೆ ಫಾದರ್ ರೋಡಪ್ಪನವ್ರು ಕೊಟ್ಟಿದ್ದಂದೆ ನಾ ಮಾಡ್ಕೊಂತ ಬಂದೆ. ಬಿಡೋ ಸಮಯ ಬಂದಾಗ ನಾನಂದೆ ನಮ್ಮ ಮಿತ್ರಗಳು ಎಲ್ಲರಿಗೂ ಒಂದು ದಿವಸ ಕರೆದಂದೆ, ಅಪ್ಪ ಇವತ್ತು ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಇವತ್ತು ಕೂಡಿ ನಾವು ಗಿಡ ಇವತ್ತು ಹಚ್ಚಿದ್ದು ಏನಾದವ ಅದ್ರಾಗಿನೂ ಎಷ್ಟು ಉಳ್ದಾವ ಅಂತ ಕೆಸು ಎಣಿಸೋಣ ಅಂತ ಹೇಳಿ ಕೆಸು ಬೆಳಗಿನ 6 ಗಂಟೆಗೆ ಶುರು ಮಾಡಿ ಸಂಜೆ 7 ಗಂಟೆ ತನಕ ತಿರುಗಾಡಿದಾಗ ನಮಗೆ ಸಿಕ್ಕಿದ್ದು 2.5 ಲಕ್ಷ ಗಿಡ. ಇವತ್ತೂ ಆ ಗಿಡ ಅಭಿಮಾನದಿಂದ ನಿಂತ್ಕೊಂಡವೆ. ಆ ಮಾಲಕರಿಗೆ ಫಲ ಕೊಡ್ತಿದ್ದಾವೆ, ತಂಪು ಕೊಡ್ತಿದ್ದಾವೆ. ಕಟ್ಟಂಬಾಯಿ ಊರಿಗೆ ನೀರನ್ನು ಬಂದು ಕುಡಿ ನೀರಿಗೆ ಬಾವಿಗೆ ನೀರು ಬಂತ ಅಷ್ಟೇ ಅಲ್ಲದೇನೆ ಬಾವಿಗಳಿಗೂ ನೀರು ಹೆಚ್ಚಾಗಿ ಅವರ ಜಮೀನು ಮತ್ತಷ್ಟು ಹೆಚ್ಚು ಉತ್ಪನ್ನ ಕೊಡಲಿಕ್ಕೆ ಶುರುವಾಯಿತು. ಬೋರ್ಗಳನ್ನು ತೆಗೆದ್ರೆ ಯಾವ್ದು ಇನ್ನೂವರೆಗೆ ಒಂದು ಬೋರ್ ಫೇಲ್ ಆಗಿಲ್ಲ. ಮುಂದೆ ನಂಗೆ ಹೇಳಲಿಕ್ಕೆ ಒಂದು ಆನಂದ, ಇನ್ನು ಯಾರು ಈ ಊರಿಗೆ ಹೆಣ್ಣು ಕೊಡೋರು ಅಂತ ಕೆಲಸ ಅಂತ ಅನ್ನುವಾಗ ಬೆಳಗಾವಿ ಶಹರದವರು ಕೆಲವು ಮಂದಿ ಕಾರ್ ಗಾಡಿ ತಗೊಂಡ್ಬರ್ತಾರೆ. ಹಾಗೂ ಹಳೆಯ ಮನಿ ನೋಡ್ತಾರೆ. ಅಲ್ಲಿ ಆ ನೋಡೋಕ್ಕಿಂತ ಮೊದಲು ಬಾವಿ ನೋಡ್ತಾರೆ. ಸುತ್ತಮುತ್ತಲ ಇರುವ ಒಳ್ಳೆ ಪರಿಸ್ಥಿತಿಗೆ ಇರೋರು ಇವತ್ತು ತಮ್ಮ ಮಕ್ಕಳನ್ನು ಕಟ್ಟಮಗಳು ಕೊಟ್ಟ ಅವರು ಸಮಾಧಾನದಿಂದ ಶಾಂತಿಯಿಂದ ತಮ್ಮ ಜೀವನವನ್ನು ಬಾಳೋದನ್ನು ಇವತ್ತು ನೋಡ್ತಿದ್ದಾರೆ. ಅಂದ್ರೆ ನಾವು ಮಾಡಿದ್ದು ತಪ್ಪಿಗೆ ನಾವೇ ಪಾತ್ರದಂತ ದುರಸ್ತಿ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಆದ್ರೆ ಈ ಸಮಸ್ಯೆಗಳು ಬಗ್ಗೆ ಹರಿವು ಹವೆ ಪ್ರದೂಷಣ ಆಗಿದೆ, ನೀರು ಪ್ರದೂಷಿತ ಆಗಿದೆ, ಮಣ್ಣು ಪ್ರದೂಷಿತ ಆಗಿದೆ, ಆಹಾರನೂ ಪ್ರದೂಷಿತ ಆಗಿದೆ. ಇದು ನಾನು ನಿಮ್ಗೆಲ್ಲರಿಗೂ ಹೇಳಬೇಕಾಗಿಲ್ಲ, ಯಾಕಂದ್ರೆ ನೀವು ಬಹಳ ಬಲ್ಲವರು. ಮತ್ತೆ ಪ್ರತಿಯೊಬ್ಬರು ಕೈ ಒಳಗೆ ಸ್ಮಾರ್ಟ್ ಫೋನ್ ಅಂತ ಕೈ ಇಟ್ಕೊಂಡು ಸ್ವಲ್ಪ ಟಚ್ ಮಾಡಿದರೆ ಸಾಕ, ಏನೇನು ನೋಡಬೇಕು ಅದೆಲ್ಲಾನು ಬರ್ತದೆ, ಏನ್ ನೋಡಬಾರ್ದು ಅದೆಲ್ಲಾನು ಬರ್ತದೆ. ವಿಮಾನ ಪಕ್ಷಿಗೆ ಜಲಾನಯನ ಪ್ರದೇಶ ಅಭಿವೃದ್ಧಿ ಸಂದರ್ಭದಾಗ ಹುಡುಕಿ, ನನಗೆ ಗೊತ್ತಿಲ್ಲ, ಗೂಗಲ್ದಾಗ ಹುಡುಕಿ ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಂಡು ಇವತ್ತಿನ ಈ ಪ್ರದೂಷಿತ ಈ ಸಮಾಜದಾಗ ನಾವು ಜೀವನ ಬಾಳಬೇಕಾದ್ರೆ ಈ ಪ್ರದೂಷಣ ನಾವು ಹೊಡೆದು ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು 6ನೇ 7ನೇ ಕಲಿಯೋ ಹುಡುಗರಿಗೆ ಕೇಳ್ತೀನಿ. ಹಂಗೆ ನಿಮ್ಮನ್ನು ಕೇಳ್ತೀನಿ, ನೀವೇನ್ ಹೇಳ್ಬೋದು? ಯಾವ ಸಮುದ್ರದಿಂದ ಪೈಪ್ಲೈನ್ ಹಾಕಿ ಇಲ್ಲಿ ನೀರು ತರಬಹುದು ಅಂತ ಕೆಲಸನೇ ನೀವು ಹೇಳ್ಬಹುದಲ್ಲ? ಏನ್ ಹೇಳ್ಬಹುದು? ಹಾ, ಜೋರಾಗಿ ಹೇಳ್ರಿ. ಅಣ್ಣ ಅವ್ರು ಹೇಳ್ತಾರ ಗಿಡ ಹಚ್ಬೇಕಂತ. ಅವ್ರಿಗೆ ಯಾಕಂತ ಕೇಳೋದಿಲ್ಲ, ನಾನು ಹೇಳ್ಬಿಡ್ತೇನೆ. ಸೃಷ್ಟಿ ನಿರ್ಮಾಣ ಆಗುವಾಗ ಸೃಷ್ಟಿಕರ್ತಾಗೆ ಬಹಳ ಕಾಳಜಿ ಇತ್ತು. ಒಂದು ಜೀವ ಬಾಳ್ಬೇಕಾದ್ರೆ ಅದಕ್ಕೆ ಬೇಕಾಗುವ ಅತ್ಯವಶ್ಯಕ ಪ್ರಾಮುಖ್ಯದಿಂದ 3 ಮಾತು ಮತ್ತಷ್ಟು ಬಹಳ ಅದಾವ, ಅವೆಲ್ಲ ಹೇಳೋದಿಲ್ಲ. 1 ಬೇಕು ಗಾಳಿ, 2ನೇದು ಬೇಕು ನೀರು, 3ನೇದು ಬೇಕು ಮಣ್ಣು.
ಅಂದ್ರೆ ಆಹಾರ. ಇವನ್ ಬೆಳಿಬೇಕಾದ್ರೆ ಇವು ಮೂರು ಸಮ ಪ್ರಮಾಣದಾಗ ಎಷ್ಟು ಬೇಕು ಅಷ್ಟಿರ್ಬೇಕು. ಗಾಳಿ ಬಗ್ಗೆನೇ ಹೇಳೋದಾದ್ರೆ ಗಾಳಿ ಅನ್ನೋದು ಒಂದು ಮಾತು. ಅದ್ರಾಗ ಪ್ರಾಮುಖ್ಯದಿಂದ ಇರುವ ಮೂರು ಘಟಕಗಳು ನಿಮ್ಗೆ ಗೊತ್ತಿದ್ದೇನೆ ಹೇಳ್ತಿದ್ದೇನೆ. ನೈಟ್ರೋಜನ್ ಆಕ್ಸೈಡ್ ಅದೇ, ಕಾರ್ಬನ್ ಡೈಆಕ್ಸೈಡ್ ಅದೇ, ಮತ್ತೆ ಆಕ್ಸಿಜನ್ ಅದೇ. 78% ನೈಟ್ರೋಜನ್ ಆಕ್ಸೈಡ್ ಅದೇ, 21% ಪ್ರಾಣವಾಯುದ, 1% ಅಷ್ಟು ಕಾರ್ಬನ್ ಅದೇ. ಸೃಷ್ಟಿ ಸುಗಮವಾಗಿ ನಡೀತಾ ಬಂದಿತ್ತು. ಏನಾಗ್ತಿತ್ತು, ನಾವೆಲ್ಲರೂ ನಮ್ಮ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕಿದ್ದು, ಗಿಡ ಏನ್ ಮಾಡ್ತಿತ್ತು, ತಗೋತದ ಗಿಡ. ನೋಡ್ರಿ, ಸೃಷ್ಟಿ ನಿರ್ಮಾತ ಅವರು ತಯಾರು ಮಾಡಿದ್ದು ಕಲ್ಪನೆ ತಿಳ್ಕೊಳ್ರಿ. ಅದು ಕಾರ್ಬನ್ ಡೈಆಕ್ಸೈಡ್ ತಗೋತದ, ನಮಗ್ ಬೇಕಾಗಿದ್ದು ಪ್ರಾಣವಾಯು. ಏನಾಯ್ತು, ಗಿಡ ಸಂಖ್ಯೆ ಕಮ್ಮಿ ಆಯ್ತು. ಎಷ್ಟು ಇರ್ಬೇಕು ಅಂತ ಹೇಳ್ತಾರ ಶಾಸ್ತ್ರಜ್ಞರು, 33%. ಅಂದ್ರೆ 100 ಎಕರೆದಾಗ 33 ಎಕರೆದಾಗ ನಿಮ್ಗೆ ಗಿಡ ಇರ್ಲಿಕ್ಕೇನೆ ಬೇಕಂತ ಹೇಳ್ತಾರ ಮನೆ ಕುಂದಿರ್ತಾರೆ. ಅವ್ರನ್ನ ಯಾರು ಕೇಳೋರು? ಹಂಗ ನಮ್ಮ ಕರ್ನಾಟಕದಲ್ಲೂ ಪರಿಸ್ಥಿತಿ ಆದಾಗ ಎಷ್ಟು ಇರ್ಬೇಕು? 33. ಎಷ್ಟದ? 11. 22 ಎಲ್ಲಿ ಹೋದ್ರು? ಸ್ವರಾಜ್ಯ ಸಿಕ್ಕ ನಂತರ ಈ ದೇಶದ ಉದ್ಧಾರ ಮಾಡಲಿಕ್ಕೆ ನಾವು ಹೊಂಟವರು ಅತ್ಯವಶ್ಯಕರು 22% ಗಿಡ ತಿಂದುಬಿಟ್ಟು ಸಂರಕ್ಷಣಾ ಖಾತೆಯ ಕೆಳಗ 2ನೇ ನಂಬರ್ಕ ಇರೋದು ಫಾರೆಸ್ಟ್ ಇದ್ರೇನೆ ನಾವಿರೋರು ಅಂತ ಹೇಳಿ ಏನ್ ಮಾಡಿತ್ತು ಫಾರೆಸ್ಟ್ ಇನ್ನವರಿಗೆ ಹೆಚ್ಚು ಮಾಡೋದು ಬಿಡ್ರಿ. ಇದ್ದಿದ್ದನ್ನೇ ಇದರ ಕಾಪಾಡಿದ್ರೆ 33 ಇದ್ದಿದ್ರು ಇವ್ರು ಎಲ್ಲ ಶಾಸಕರದು ನಾನು ಕಾಲು ತೊಳೆದು ನೀರು ಕುಡಿತಿದ್ದೆ. ಏನೋ ಒಂದು ಸನ್ಮಾನ ಬಂದಾಗ ಕುಮಾರಸ್ವಾಮಿಯವರು ಆ ಸ್ಟೇಜ್ ಮೇಲೆ ಪ್ರಮುಖ ಅಂತಿದ್ರು. ಸನ್ಮಾನ ಮಾಡಿದ ನಂತರ ಶಿವಾಜಿ ಮಾತಾಡ್ತೀನಿ ಅಂತ ಕೇಳಿದಾಗ ನಾನು ದಾರಿನೇ ನೋಡ್ತಿದ್ದೆ. ಎಲ್ಲ ಹೇಳೋದಿಲ್ಲ. ನಾನು 400, 500, 1000 ಗಿಡ ಹಚ್ಚಿರ್ಬೋದು. ಕರೆದು ಇಲ್ಲಿ ಇಂಥ ದೊಡ್ಡ ಸಭಾಗೃಹದಾಗ ಇದೇನು ನನ್ನ ಸನ್ಮಾನ ಮಾಡ್ತಿದ್ದೀರಿ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನಿಮ್ಮದು. ಇವತ್ತು ಫಾರೆಸ್ಟ್ ಏನು ಕೆಟ್ಟ ಪರಿಸ್ಥಿತಿ ಆಗ್ಯದ, ಅದರ ಕಡೆ ನೀವೆಲ್ಲರೂ ಲಕ್ಷ್ಯ ಕೊಡಬೇಕಾಗಿದೆ. 33% ಗಿಡ ಮರ ಇರ್ಬೇಕಂತ ಕೆಲಸ ತಜ್ಞರು ಹೇಳುವಾಗ ಇವತ್ತು 11 ಅಷ್ಟೇ ಉಳಿದದ. ಆದ್ರೆ ಸರ್ಕಾರ ಸುಳ್ಳು ಹೇಳ್ತದ, ಅದು 8ನೇ ಅದ. ಇದನ್ನ ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಅವರಿಗೆ ನಾನು ನೇರವಾಗಿ ಹೇಳಿದೆ. ನಾ ಹೋಗುವಾಗ ವಿಚಾರಣೆ ಮಾಡಿ ಹೋಗಿದ್ದೆ. ಇದನ್ನು ಹೇಳೋದನೆ ಕುಮಾರಸ್ವಾಮಿಯವರು ಅಲ್ಲಿಂದ ನಾನು ಕೊಟ್ಟಿದ್ದ ಸನ್ಮಾನ ತಕ್ಕೊಂಡು ಕಳಿಸಿದ್ರೆ ಏನ್ ಬರಕ್ ಬೀಳೋದದ ಅಂತ ನೇರವಾಗಿ ಹೇಳಿದೆ. ಕುಮಾರಸ್ವಾಮಿಯವರು ತಮ್ಮ ಭಾಷಣದಾಗ ಹೇಳಿದ್ರು, ಶಿವಾಜಿ ಹೇಳಿದ್ದು ಖರೇದೆ, ನಮ್ಮ ಕಡೆಯಿಂದ ಅಷ್ಟು ನಮಗೆ ಉಳಿಸ್ಲಿಕ್ಕಾಗಿಲ್ಲ ಅಂತ ಕೆಲಸ ಅಂತ ಅನ್ನೋದು. ಪ್ರಾಜೆಕ್ಟ್ ಮುಗಿದ್ರು ಕೂಡ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಸಂಚಾರ ಮಾಡಿದ್ರು. ಪ್ರತಿ ವರ್ಷ 2,000-3,000 ಗಿಡ ಹಚ್ತೀವಿ. ಯಾಕಂದ್ರೆ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ನಾವು ಮಾಡಿರ್ಬೇಕು. ಅವಾಗ ಈಗ ನಿನ್ನೇನು ಪ್ರತಿ ವರ್ಷ ರೈತರನ್ನು ಹುಡುಕ್ಬೇಕಾಗ್ತದೆ, ಜಾಗ ನೋಡ್ಕೋಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೇನೆ ಶಾಲೆಗಳಿಗೆ ಹೋಗಿ ಅವ್ರಿಗೆ ಸ್ವಲ್ಪ ಪಾಠ ಮಾಡಿ ಅವ್ರ ಗಿಡ ಹಚ್ಚೋಂಗು ತಯಾರು ಮಾಡಿ. ಆಯ್ತು ನಾನು ಅಡಿನ ಕಾಯ್ತಿದ್ದೆ ನಿಮ್ದು.
ಹೋಗಿ ಹೇಳಿ ಬರುವಾಗ ನಿಮ್ಮನ್ನ ಕೇಳಿದ್ರೆ ಹಂಗೆ ಕೇಳ್ತೀನಿ, ಅಪ್ಪ ನಾವು ಏನು ಮಾಡೋಣ ಅಂತ ಕೇಳ್ಸಂತ, ಇಲ್ಲಿ ಗಿಡ ಹಚ್ಚೋಣ ಅಂತ ಕೇಳಿಸಿ. ಸಸಿಯಲ್ಲಿ ನಾನು ಸಸಿ 3 ಸಾಲಿ ಒಳಗೆ ಹೋದ ಸಲ 3,000 ಸಸಿ ತಯಾರು ಮಾಡಿ ಆ ಮಕ್ಕಳ ಕಡೆ ಕೊಟ್ಟು ಅವ್ರಿಗೆ ಹಚ್ಚಿ 1-2 ಸಲ ಹೋಗಿ ನೋಡ್ಕೊಂಡ್ ಬಂದಿದ್ದೇನೆ. ಈ ವರ್ಷ 5 ಸಾಲಿ ಒಳಗೆ ಸಸಿ ತಯಾರು ಮಾಡಿ ಮಕ್ಕಳಿಗೆ ಹಚ್ಚಲಿಕ್ಕೆ ಕೊಡೋ ಜೊತೆ ರೈತರನ್ನು ಹುಡುಕಿ ಈ ವರ್ಷನೂ 5,000 ಗಿಡ ಹಚ್ಚೋ ನಾನು ಆಯ್ತು. ನಾನು ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಕೊಟ್ರಿ, ಮಾತಾಡಿದೆ. ಆದರೆ ಎಷ್ಟು ಮಂದಿಗೆ ಮನಸ್ಸಿಗೆ ನೋವಾಯ್ತು ನನಗೆ ಗೊತ್ತಿಲ್ಲ. ಮನಸ್ಸಿಗೆ ನೋವಾಗಿದ್ರೆ ನೀವು ಕೃಪೆ ಮಾಡಿ ಕ್ಷಮಿಸಬೇಕು. ನನ್ನ ಇಲ್ಲಿ ಕರೆದು ಯೂನಿವರ್ಸಿಟಿ ಒಳಗೆ ಕೊಟ್ಟು ಸನ್ಮಾನ ಮಾಡಿದ್ದು ಅದು ಅಂತಾರೆ. ಆದರೆ ಇವತ್ತು ಇದೇನು ಮಾಡಿದ್ದಲ್ಲ ಅದಕ್ಕೆ ಪ್ಲಸ್ ಪಾಯಿಂಟ್ ಇದೆ. ಇದರ ಅರ್ಥ ನಾ ತಿಳ್ಕೊಳ್ತೇನೆ. ಶಿವಾಜಿ ಇನ್ನ ಮುಗ್ದಿಲ್ಲ ನಿನ್ನ ಕೆಲಸ, ಇನ್ನ ನೀ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತ ಕೆಲಸ ಈ ಮುಖಾಂತರ ನೀವು ಇಷ್ಟು ಪ್ರೇಮಿನಿಂದ ಬೆನ್ನ ಮೇಲೆ ಚಪ್ಪಾಳೆ ಬಡಿದು ನೀವು ನನ್ನ ಈ ಸಾರ್ವಜನಿಕ ಕೆಲಸದಾಗಿಂದು ಊರ್ಜಾ ಹೆಚ್ಚು ಮಾಡಿರಿ. ನಂದು ಬ್ಯಾಟ್ರಿ ಚಾರ್ಜ್ ಆಗಿದೆ, ಸಾರ್ವಜನಿಕ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾವು ನಿಮ್ಗೆ ಸತೋಷ ಧನ್ಯವಾದ ಕೊಡ್ತಾ ವಿನಮ್ರದಿಂದ ನಮಸ್ಕಾರ ಮಾಡಿ ಅಂಬೇಡ್ಕರ್ ಪ್ರೇರಿತ ಚಳುವಳಿಗಳ ಸಂವಾದಗೋಷ್ಠಿಯ ಘನ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಚಂದ್ರಕಾಂತ್ ಎಂ ಯತ್ನೂರು, ಹಿರಿಯ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ ಇವರಿಂದ ಅಧ್ಯಕ್ಷೀಯ ನುಡಿ. ದಯವಿಟ್ಟು ಕ್ಷಮಿಸಬೇಕು ಎಲ್ಲ ಪ್ರಬಂಧಕಾರರು, ಏಕೆಂದರೆ ವಿಷಯ ಇಷ್ಟು ವಿಸ್ತಾರವಾದಂಥ ಮತ್ತು ಅಷ್ಟೇ ಮಹತ್ತರವಾದಂಥ ವಿಷಯಗಳ ಬಗ್ಗೆ ತಮಗೆ ತಮ್ಮ ಸುದೀರ್ಘ ಅನುಭವದ ಮಾತುಗಳನ್ನು 20 ನಿಮಿಷ 30 ನಿಮಿಷದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನಾವು ನಿಮ್ಮನ್ನು ಸೀಮಿತಗೊಳಿಸಿದ್ದಕ್ಕಾಗಿ ಕ್ಷಮೆ ಇರಲಿ. ಯಾಕೆಂದರೆ ಒಂದು ಚಳವಳಿ 2500 ವರ್ಷದ ಹಳೆಯದಾದ ಚಳವಳಿ, ಇನ್ನೊಂದು ಚಳವಳಿ ಸುಮಾರು 52 ವರ್ಷದ್ದು, ಮತ್ತೊಂದು ಅಷ್ಟೇ ಪ್ರಮುಖವಾದಂಥ ಚಳವಳಿ ಅಂತಂದರೆ ದೈನಂದಿನ ನಮ್ಮ ಬದುಕಿನುದ್ದಕ್ಕೂ ನಮ್ಮೆಲ್ಲರ ಮೇಲೆ ಪ್ರಭಾವ ಬೀರ್ತಾ ಇರುವಂಥ ಒಂದು ಚಳವಳಿ, ಪರಿಸರದ ಚಳವಳಿ. ಈ 3 ಬಹುಮುಖ್ಯವಾದಂಥ ಚಳವಳಿಗಳ ಬಗ್ಗೆ 1 ಗಂಟೆ 2 ಗಂಟೆ 3 ಗಂಟೆಯಲ್ಲಿ ನಾವು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರೋದು ಅಂತಂದರೆ ಬಹಳ ಕಷ್ಟಕರವಾದಂಥ ವಿಷಯ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೋರ್ತೇನೆ. ಜೈ ಭೀಮ್. ಮೊದಲಿಗೆ ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ, ವಿಶೇಷವಾಗಿ ಆತ್ಮೀಯರಾದಂಥ ಡಾಕ್ಟರ್ ಅಶೋಕ್ ಡಿಸೋಜ ಅವರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಸ್ನೇಹಿತರಾದಂಥ ಸೋಮಶೇಖರ್ ಅವರಿಗೂ ಕೂಡ, ಯಾಕಂದರೆ ನನ್ನನ್ನು ಕೂಡ ಈ ಒಂದು ಪ್ರಮುಖವಾದಂಥ ಒಂದು ಸಮ್ಮೇಳನದ ಭಾಗವನ್ನಾಗಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ಕಳೆದ 1 ವರ್ಷ ಅಥವಾ ಡಿಸೆಂಬರ್ನಿಂದ ಏನು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೂ ಕೂಡ ಈ ರೀತಿಯಾದಂಥ ಹಣಕಾಸಿನ ಒಂದು ಸಹಾಯ ಕೊಟ್ಟಾಗಿನಿಂದ ನಾವು ಕೂಡ ಮೋಸ್ಟ್ಲಿ ಅಷ್ಟು ಪ್ರಚಾರದಲ್ಲಿ ಬರಲಿಕ್ಕಿಲ್ಲ, ಆದರೆ ನಿರಂತರವಾಗಿ ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಗುಲ್ಬರ್ಗಾದಲ್ಲಿ ಹಮ್ಮಿಕೊಂಡು ಬರ್ತಾನೇ ಇದ್ದೀವಿ. ನಾವು ನಮ್ಮಷ್ಟಕ್ಕೆ ನಾವೇ ವಿಶ್ವವಿದ್ಯಾಲಯದ ಆವರಣಕ್ಕೆ ಮಾತ್ರ ಸೀಮಿತಗೊಳಿಸದೆ ನಮ್ಮ ಸಂಯೋಜನೆಗೆ ಒಳಗಾಗಿರುವಂಥ ಮಹಾವಿದ್ಯಾಲಯಗಳಲ್ಲೂ ಕೂಡ ಈ ರೀತಿಯಾದಂಥ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಮತ್ತು ಒಳ್ಳೆಯ ಒಂದು ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ವೈಯಕ್ತಿಕವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ.
ಇನ್ನು ವಿಷಯಕ್ಕೆ ನಾನು ಬರ್ತೀನಿ. ಇನ್ನೊಮ್ಮೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲರಿಗೂ ಅಭಿನಂದನೆಗಳು. ಬಹುಮುಖ್ಯವಾದಂತಹ ವಿಷಯ ರೀಸನ್, ರ್ಯಾಷನಾಲಿಟಿ ಮತ್ತು ರಿಪಬ್ಲಿಕ್ ಅನ್ನುವ ಒಂದು ವಿಷಯದ ಅಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರೇರಿತ ಚಳುವಳಿಗಳು ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಹಳ ಮುಖ್ಯವಾದಂಥ 4 ಚಳುವಳಿಗಳ ಬಗ್ಗೆ ಈ ಒಂದು ಗೋಷ್ಠಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಆದರೆ ಇನ್ನೊಬ್ಬರು ಶ್ರೀ ದಿಲೀಪ್ ಕಾಮತ್ ಅವರು ಅಷ್ಟೇ ಮುಖ್ಯವಾದಂಥ ರೈತ ಚಳುವಳಿಯ ಬಗ್ಗೆ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿತ್ತು. ಯಾವುದೋ ಕಾರಣಕ್ಕಾಗಿ ಅವರು ಬಂದಿಲ್ಲ. ಹಾಗೆ ನಾನು ಆಯೋಜಕರಲ್ಲಿ ಒಂದು ಮಾತನ್ನು ನಾನು ಹೇಳಕ್ಕೆ